ಹಾಯ್ ಫ್ರೆಂಡ್ಸ್, ಇಸ್ರೇಲ್ ಮತ್ತು ಗಾಜಾ ಪಟ್ಟಿಯ ಹಮಾಸ್ ನಡುವಿನ ಸಂಘರ್ಷ ಜೋರಾಗಿದೆ. ಘಟನೆಯಲ್ಲಿ ಇಸ್ರೇಲ್, ಗಾಜಾ ಎರಡೂ ಕಡೆಯಿಂದ ಸೇರಿ 2,500 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 8,000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿದ್ದಾರೆ. ಹಾಗಾದರೆ ಇಸ್ರೇಲ್ ದೇಶದ ಇತಿಹಾಸ ಏನು? ಯಹೂದಿಗಳನ್ನು ದೇಶದಿಂದ ಹೊರಗೋಡಿಸಿದ್ದು ಯಾರು? ಯಹೂದಿಗಳು ತಮ್ಮ ದೇಶವನ್ನು ವಾಪಸ್ ಪಡೆದಿದ್ದು ಹೇಗೆ? ಇಸ್ರೇಲ್ ಮತ್ತು ಗಾಜಾ ಪಟ್ಟಿಯ ಹಮಾಸ್ ನಡುವೆ ಕಿತ್ತಾಟಕ್ಕೆ ಕಾರಣವೇನು? ಈ ನೆಲದ ನಿಜವಾದ ಹಕ್ಕುದಾರರು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಇಸ್ರೇಲ್ಗಿದೆ ಸಾವಿರಾರು ವರ್ಷಗಳ ಇತಿಹಾಸ. ನಮ್ಮಲ್ಲಿ ಹೆಚ್ಚಿನವರು ಇಸ್ರೇಲ್ ಹೊಸ ದೇಶ, 1948ರಲ್ಲಿ ಸ್ಥಾಪನೆಯಾದ ದೇಶ ಅಂತ ಅಂದುಕೊಂಡಿದ್ದೀವಿ. ಆದರೆ ಇಸ್ರೇಲ್ಗೆ ಅದರದ್ದೇ ಆದ ಪ್ರಾಚೀನ ಇತಿಹಾಸ ಇದೆ. ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಯಹೂದಿ ಧರ್ಮ ಕೂಡ ಒಂದು. ಇದು 3,000 ವರ್ಷಗಳಷ್ಟು ಹಳೆಯದ್ದಾಗಿದೆ. ಜೆರುಸಲೆಂ ನಗರದಲ್ಲಿ ಈ ಧರ್ಮ ಹುಟ್ಟಿಕೊಂಡಿತ್ತು. ಜೆರುಸಲೆಂ ಯಹೂದಿಗಳ ಜೊತೆಗೆ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮದವರಿಗೂ ಪವಿತ್ರ ಸ್ಥಳವಾಗಿದೆ. ಯಹೂದಿ ಧರ್ಮವನ್ನು ಅಬ್ರಹಾಂ ಸ್ಥಾಪಿಸಿದ್ರು. ಅಬ್ರಹಾಂ ಮಗನ ಹೆಸರು ಐಸಾಕ್ ಅಂತ. ಅವರ ಮಗನ ಹೆಸರೇ ಯಾಕೂಬ್. ಇವರನ್ನು ಜೇಕಬ್ ಅನ್ನೋ ಹೆಸರಿನಿಂದಲೂ ಕರೆಯಲಾಗುತ್ತೆ. ಇವರಿಗಿದ್ದ ಮತ್ತೊಂದು ಹೆಸರೇ ಇಸ್ರೇಲ್. ಯಾಕೂಬ್ ಕಟ್ಟಿದ್ದರು ಇಸ್ರೇಲ್ ಸಾಮ್ರಾಜ್ಯ. ಯಾಕೂಬ್ಗೆ 12 ಗಂಡು ಮಕ್ಕಳಿದ್ದರು. ಅವರೆಲ್ಲರೂ ಬೇರೆ ಬೇರೆ ಯಹೂದಿಗಳ ಗುಂಪು ನಿರ್ಮಿಸಿಕೊಂಡ್ರು. ಯಾಕೂಬ್ ಅವರೆಲ್ಲರನ್ನು ಒಗ್ಗೂಡಿಸಿ ಇಸ್ರೇಲ್ ಸಾಮ್ರಾಜ್ಯ ಸ್ಥಾಪಿಸಿದ್ರು. ಯಾಕೂಬ್ನ ಓರ್ವ ಮಗನ ಹೆಸರು ಜುದಾ, ಅಂದ್ರೆ ಯಹೂದ ಅಂತ ಇತ್ತು. ಹೀಗಾಗಿ ಅವರ ವಂಶಸ್ಥರನ್ನು ಯಹೂದಿ ಅಂತ ಕರೆಯಲಾಯಿತು. ಈತ ಸಪರೇಟ್ ಆಗಿ ಜುದಾ ಸಾಮ್ರಾಜ್ಯ ರಚಿಸಿದ. ಇಸ್ರೇಲ್ ಸಾಮ್ರಾಜ್ಯ 2 ಭಾಗಗಳಲ್ಲಿ ವಿಭಜನೆಯಾಯಿತು. ಆದರೆ ಕ್ರಿಸ್ತಪೂರ್ವ 720ರಲ್ಲಿ ನಿಯೋ ಅಸ್ಸೀರಿಯನ್ ದಾಳಿಯಿಂದ ಇಸ್ರೇಲ್ ಸಾಮ್ರಾಜ್ಯ ಪತನವಾಯಿತು. ಆದರೆ ಜುದಾ ಸಾಮ್ರಾಜ್ಯ ಮುಂದುವರಿಯಿತು. ಇವರಲ್ಲಿ ಸೌಲ್, ಇಸ್ಬಾಲ್, ಡೇವಿಡ್ ಮತ್ತು ಸೋಲೊಮನ್ರಂಥ ಪ್ರಸಿದ್ಧ ರಾಜರು ಬಂದು ಹೋದ್ರು. ಆದರೆ ಸೋಲೊಮನ್ ನಂತರ ಈ ಸಾಮ್ರಾಜ್ಯದ ಪತನ ಶುರುವಾಯಿತು. ಕ್ರಿಸ್ತಪೂರ್ವ 587ರಲ್ಲಿ ಬ್ಯಾಬಿಲೋನಿಯನ್ ಸಾಮ್ರಾಜ್ಯದ ದಾಳಿ ಬಳಿಕ ಯಹೂದಿ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ ಪತನವಾಯಿತು. ಅವರು ಇಡೀ ವಿಶ್ವದಲ್ಲಿ ವಿವಿಧ ಭಾಗಗಳಲ್ಲಿ ಹೋಗಿ ನೆಲೆಸಿದ್ರು. ಈ ದಾಳಿಯಲ್ಲಿ ಯಹೂದಿಗಳ ಕಿಂಗ್ ಡೇವಿಡ್ ಟೆಂಪಲ್ ಕೂಡ ಧ್ವಂಸಗೊಳಿಸಲಾಯಿತು. ಈ ದಾಳಿಯಲ್ಲಿ ದೇಗುಲದ ಒಂದೇ ಒಂದು ಗೋಡೆ ಉಳಿದಿತ್ತು. ಆ ಗೋಡೆ ಈಗಲೂ ಇದ್ದು ಅಲ್ಲೇ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ. ಜೆರುಸಲೆಂನಲ್ಲಿರೋ ಇದನ್ನು ವೆಸ್ಟರ್ನ್ ವಾಲ್ ಅಂತ ಕೂಡ ಕರೆಯಲಾಗುತ್ತೆ. ಇಲ್ಲೇ ಯಹೂದಿಗಳು ತಲೆ ಇಟ್ಟು ಪ್ರಾರ್ಥನೆ ಸಲ್ಲಿಸ್ತಾರೆ. ಅದರ ಪಕ್ಕದಲ್ಲೇ ಮುಸ್ಲಿಮರ ಪವಿತ್ರ ಸ್ಥಳವಾದ ಅಲ್ ಅಕ್ಸಾ ಮಸೀದಿ ಇದೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಕ್ರೈಸ್ತರ ಪವಿತ್ರ ಸ್ಥಳ ಅಂದ್ರೆ ಯೇಸುವನ್ನು ಶಿಲುಬೆಗೆ ಏರಿಸಿದ ಸ್ಥಳ ಇದೆ. ದೇಶ ಬಿಟ್ಟು ಛಿದ್ರವಾದ ಯಹೂದಿಗಳು. ಬ್ಯಾಬಿಲೋನಿಯನ್ ಸಾಮ್ರಾಜ್ಯದ ದಾಳಿ ಬಳಿಕ ಯಹೂದಿಗಳು ಅಮೆರಿಕ ಮತ್ತು ಯುರೋಪಿನ ದೇಶಗಳಲ್ಲಿ ಹೆಚ್ಚಾಗಿ ನೆಲೆಸಿದ್ರು. ಆದರೆ ಹಿಬ್ರೂ ಭಾಷೆ ಮಾತನಾಡ್ತಿದ್ದ ಯಹೂದಿಗಳನ್ನು ನಿಕೃಷ್ಟವಾಗಿ ಕಾಣೋ ಒಂದು ಟ್ರೆಂಡ್ ಶುರುವಾಯಿತು. ಯಹೂದಿಗಳು ಮೋಸಗಾರರು, ವಿಶ್ವದಲ್ಲಿ ಯಾರಿಗೇ ಬೇಕಾದರೂ ಮೋಸ ಮಾಡ್ತಾರೆ ಅಂತ ಹೇಳಲಾಯಿತು. ಹೀಗಾಗಿ ವಿವಿಧ ದೇಶಗಳಲ್ಲಿ ಯಹೂದಿಗಳಿಗೆ ಹಿಂಸೆ ನೀಡಲಾಯಿತು. ಸೇನೆಯಲ್ಲಿ ಕೆಲಸ ಮಾಡ್ತಿದ್ರು ಅವರಿಗೆ ಪ್ರತ್ಯೇಕವಾಗಿ ಒಂದು ಗುರುತು ಅಂದರೆ ಸ್ಟಾರ್ ಗುರುತು ನೀಡಲಾಯಿತು. ಇದು ಡೇವಿಡ್ ಗುರುತು ಆಗಿತ್ತು. ತಾವು ಯಹೂದಿಗಳು ಅನ್ನೋದನ್ನ ಮುಚ್ಚಿಟ್ಟವರಿಗೆ ಶಿಕ್ಷೆ ನೀಡೋಕೆ ಶುರು ಮಾಡಲಾಯಿತು. ಯಹೂದಿಗಳಿಗೆ ಈ ತಾರತಮ್ಯ ಶತಮಾನಗಳವರೆಗೆ ಮುಂದುವರಿತು. ಇಸ್ರೇಲ್ ಗಾಂಧೀಜಿ ಥಿಯೋಡರ್ ಹರ್ಷಲ್. 1860ರ ಮೇ 2ರಂದು ಥಿಯೋಡರ್ ಹರ್ಷಲ್ ಜನನವಾಯಿತು. ವಿಯನ್ನಾದಲ್ಲಿ ಹುಟ್ಟಿದ ಇವರು ತಮ್ಮ ಸಮುದಾಯದ ವಿರುದ್ಧದ ತಾತ್ಸಾರ ಭಾವನೆಯಿಂದಾಗಿ ಫ್ರಾನ್ಸ್ಗೆ ಬಂದರು. ನಂತರ ತಮ್ಮದೇ ಒಂದು ದೇಶ ಕಟ್ಟಲು ನಿರ್ಧರಿಸಿದ್ರು. ಹೀಗಾಗಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ 1897ರಲ್ಲಿ ವರ್ಲ್ಡ್ ಜಿಯೋನೆಸ್ಟ್ ಕಾಂಗ್ರೆಸ್ ಅನ್ನೋ ಒಂದು ಸಂಸ್ಥೆ ಸ್ಥಾಪಿಸಿದ್ರು. ಜಿಯೋನೆಸ್ಟ್ ಅಂದ್ರೆ ಹಿಬ್ರೂ ಭಾಷೆಯಲ್ಲಿ ಸ್ವರ್ಗ ಅಂತ ಅರ್ಥ. ಈ ಸಂಸ್ಥೆಗೆ ವಿಶ್ವದ ಮೂಲೆ ಮೂಲೆಯಿಂದ ಯಹೂದಿಗಳು ದೇಣಿಗೆ ನೀಡಲು ಶುರು ಮಾಡಿದ್ರು. ವರ್ಷಕ್ಕೊಮ್ಮೆ ಈ ಸಂಸ್ಥೆ ಸಮ್ಮೇಳನ ನಡೆಸ್ತಿತ್ತು.
ಅದರಲ್ಲಿ ಎಲ್ಲರೂ ಒಂದಾಗ್ತಿದ್ರು. ಆದ್ರೆ 1904ರಲ್ಲಿ ಥಿಯೋಡರ್ ಹರ್ಷಲ್ ಪ್ರಾಣ ಬಿಟ್ರು. ಆದ್ರೆ ಆಗಾಗಲೇ ಝಿಯೋನಿಸ್ಟ್ ಕಾಂಗ್ರೆಸ್ ಸಂಸ್ಥೆ ಬಗ್ಗೆ ಇಡೀ ವಿಶ್ವದ ಯಹೂದಿಗಳು ಅರಿತಿದ್ದರು. ಯಹೂದಿಗಳಿಗೆ ಬ್ರಿಟನ್ನಿಂದ ಮೋಸ. ಮೊದಲ ವಿಶ್ವ ಯುದ್ಧದಲ್ಲಿ ನಾವು ವಿನ್ ಆದ್ರೆ ನಿಮ್ಗೆ ಪ್ರತ್ಯೇಕ ದೇಶ ಮಾಡಿಕೊಡ್ತೀವಿ ಅಂತ ಬ್ರಿಟನ್ ಯಹೂದಿಗಳ ಜೊತೆ ಬಾಲ್ಫೋರ್ ಒಪ್ಪಂದ ಮಾಡಿಕೊಂಡಿತ್ತು. ಆಗಾಗಲೇ ಇಸ್ರೇಲ್ ಇದ್ದ ಜಾಗದಲ್ಲಿ ಪ್ಯಾಲೆಸ್ತೈನ್ ಸಾಮ್ರಾಜ್ಯದ ಸ್ಥಾಪನೆಯಾಗಿತ್ತು. ಹೀಗಾಗಿ ಯಹೂದಿಗಳು ಹಂತ ಹಂತವಾಗಿ ವಿಶ್ವದ ಮೂಲೆ ಮೂಲೆಯಿಂದ ಬಂದು ಪ್ಯಾಲೆಸ್ತೈನ್ನಲ್ಲಿ ನೆಲೆಸೋಕೆ ಶುರು ಮಾಡಿದ್ರು. ಆದ್ರೆ ಬ್ರಿಟನ್ ಯುದ್ಧದಲ್ಲಿ ಗೆದ್ದರೂ ಮಾತು ಉಳಿಸಿಕೊಳ್ಳಲಿಲ್ಲ. ಆದ್ರೆ ಕಾಲ ಕಳೆದಂತೆ ಯಹೂದಿಗಳು ಪ್ಯಾಲೆಸ್ತೈನ್ಗೆ ಹೋಗಿ ನೆಲೆಸೋದನ್ನ ಮುಂದುವರಿಸಿದ್ರು. ಆದ್ರೆ ಎರಡನೇ ವಿಶ್ವ ಯುದ್ಧದಲ್ಲಿ ಯಹೂದಿಗಳ ಮಾರಣ ಹೋಮ ನಡೆಸಲಾಯಿತು. ಇದರಿಂದ ಯುದ್ಧ ಮುಗಿದ ಬಳಿಕ ಇಡೀ ವಿಶ್ವದ ಸಿಂಪತಿ ಗಿಟ್ಟಿಸಿಕೊಂಡಿತ್ತು ಯಹೂದಿ ಸಮುದಾಯ. 1947ರಲ್ಲಿ ಯಹೂದಿಗಳ ಕನಸು ನನಸು. 1947ರಲ್ಲಿ ವಿಶ್ವಸಂಸ್ಥೆ ಯಹೂದಿಗಳ ಹಲವಾರು ವರ್ಷಗಳ ಬೇಡಿಕೆ ಈಡೇರಿಸಿತು. ಯಹೂದಿಗಳ ಮೂಲ ಜಾಗವಾಗಿದ್ದ ಪ್ಯಾಲೆಸ್ತೈನ್ ಅನ್ನು 2 ಭಾಗ ಮಾಡಿ ಒಂದನ್ನು ಯಹೂದಿಗಳಿಗೆ ಮತ್ತೊಂದು ಮುಸ್ಲಿಮರಿಗೆ ನೀಡೋದು ಈ ಪ್ಲಾನ್ ಆಗಿತ್ತು. ಜೆರುಸಲೆಮ್ ಅನ್ನು ಅಂತಾರಾಷ್ಟ್ರೀಯ ವಿವಾದಿತ ಪ್ರದೇಶವನ್ನಾಗಿ ಇಡಲು ನಿರ್ಧರಿಸಲಾಯಿತು. ಯಹೂದಿಗಳು ಒಪ್ಪಿದ್ರೂ ಇದಕ್ಕೆ ಮುಸ್ಲಿಮರು ಒಪ್ಪಲಿಲ್ಲ. ನೋಡಿ, ಈ ಚಿತ್ರದಲ್ಲಿ ಯೆಲ್ಲೋ ಮಾರ್ಕ್ ಇದೆ ಅಲ್ವಾ? ಅಷ್ಟು ಜಾಗ ಆಗ ಪ್ಯಾಲೆಸ್ತೈನ್ ಆಗಿತ್ತು. ಬ್ರಿಟಿಷರ ವಸಾಹತುವಾಗಿತ್ತು. 1947ರಲ್ಲಿ ಬ್ರಿಟಿಷರು ಪ್ಯಾಲೆಸ್ತೈನ್ಗೆ ಸ್ವಾತಂತ್ರ್ಯ ಕೊಟ್ಟರು. ಜೊತೆಗೆ ಈ ಕೇಸರಿ ಬಣ್ಣದ ಭಾಗವನ್ನು ಯಹೂದಿಗಳಿಗೆ ನೀಡಿ 1948ರಲ್ಲಿ ಇಸ್ರೇಲ್ ದೇಶದ ಉಗಮವಾಯಿತು. ಆದರೆ ಪ್ಯಾಲೆಸ್ತೈನ್ ಮತ್ತು ಸುತ್ತಮುತ್ತಲಿನ ಅರಬ್ ದೇಶಗಳು ಇದಕ್ಕೆ ಒಪ್ಪಲಿಲ್ಲ. ಯಹೂದಿಗಳ ಮೇಲೆ ದೌರ್ಜನ್ಯ ನಡೆಸಿದ್ದು ಯುರೋಪಿಯನ್ ದೇಶಗಳು ಮತ್ತು ಕ್ರೈಸ್ತ ಸಮುದಾಯದವರು. ಹೀಗಾಗಿ ಅವರ ಜಾಗದಲ್ಲೇ ಯಹೂದಿಗಳಿಗೆ ಜಾಗ ನೀಡಬೇಕು ಅನ್ನೋದು ಮುಸ್ಲಿಂ ದೇಶಗಳ ವಾದವಾಗಿತ್ತು. ಹೀಗಾಗಿ ಇಲ್ಲಿಂದ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ವಿವಾದ ಹುಟ್ಟಿಕೊಳ್ತು. ಇಸ್ರೇಲ್ ದೇಶಕ್ಕೆ ಮೊದಲಿಗೆ ಅಮೆರಿಕ ಮಾನ್ಯತೆ ನೀಡಿದ್ರೆ 1948ರಲ್ಲಿ ಭಾರತವೂ ಮಾನ್ಯತೆ ನೀಡಿತು. ಮುಸ್ಲಿಂ ದೇಶಗಳು ಇಸ್ರೇಲ್ ದೇಶಕ್ಕೆ ಮಾನ್ಯತೆ ನೀಡಲೇ ಇಲ್ಲ. ಪ್ಯಾಲೆಸ್ತೈನ್ ಕಬಳಿಸಿದ ಇಸ್ರೇಲ್. 1967ರಲ್ಲಿ ಪ್ಯಾಲೆಸ್ತೈನ್ ಬೆಂಬಲಿಸಿ ಅರಬ್ ದೇಶಗಳು ಇಸ್ರೇಲ್ ಮೇಲೆ ಮುಗಿಬಿದ್ದವು. ಇಸ್ರೇಲ್ ಅಷ್ಟರಲ್ಲಾಗಲೇ ಎಷ್ಟು ಮುಂದುವರಿದಿತ್ತು ಅಂದರೆ 6 ದಿನಗಳಲ್ಲಿ ಅರಬ್ ದೇಶಗಳನ್ನು ಬಗ್ಗು ಬಡಿದು ಓಡಿಸಿತು. ಇದನ್ನು 6 ಡೇ ವಾರ್ ಅಂತ ಕರೆಯಲಾಗುತ್ತೆ. ಈ ಯುದ್ಧದ ವೇಳೆ ಇಸ್ರೇಲ್ ಪ್ಯಾಲೆಸ್ತೈನ್ನ ಮತ್ತಷ್ಟು ಭಾಗವನ್ನು ತನ್ನ ಗಡಿಯೊಳಗೆ ಎಳೆದುಕೊಂಡಿತು. ಈವರೆಗೆ ಒಂದೇ ಒಂದು ಯುದ್ಧದಲ್ಲಿ ಇಸ್ರೇಲ್ ಅರಬ್ ದೇಶಗಳ ವಿರುದ್ಧ ಸೋಲು ಕಂಡಿಲ್ಲ. ಇನ್ನು ಈ ಮ್ಯಾಪ್ ನೋಡಿ, ಇದು 1946ರದ್ದು. ಆಗ ಹಸಿರು ಬಣ್ಣ ಕಾಣ್ತಿದೆಯಲ್ವಾ, ಅವೆಲ್ಲವೂ ಪ್ಯಾಲೆಸ್ತೈನ್ ಆಗಿತ್ತು. ಬಿಳಿ ಬಣ್ಣ ಇದೆ ಅಲ್ವಾ, ಆ ಭಾಗದಲ್ಲಿ ಯಹೂದಿಗಳು ಹೆಚ್ಚಾಗಿದ್ರು ಅಷ್ಟೇ. ಅದೇ ವಿಶ್ವಸಂಸ್ಥೆ ವಿಭಜನೆ ಮಾಡಿದ ಬಳಿಕ ಈ ರೀತಿ ಬದಲಾಯಿತು. ಅದೇ 1967ರ ಯುದ್ಧದಲ್ಲಿ ಪ್ಯಾಲೆಸ್ತೈನ್ನ ಮುಕ್ಕಾಲು ಭಾಗವನ್ನು ಇಸ್ರೇಲ್ ನುಂಗಿತು. ಅಂದ್ರೆ ಮ್ಯಾಪ್ ಈ ರೀತಿ ಆಯಿತು. ಇದಾದ ಬಳಿಕವೂ ನಿರಂತರವಾಗಿ ಪ್ಯಾಲೆಸ್ತೈನ್ ಜಾಗದಲ್ಲಿ ಯಹೂದಿಗಳು ಹೋಗಿ ನೆಲೆಸೋದು, ಜನಸಂಖ್ಯೆ ಹೆಚ್ಚಿಸೋದು, ನಂತರ ಆ ಜಾಗವನ್ನು ಕಬಳಿಸೋದು ನಡೆಯುತ್ತಲೇ ಬಂದಿದೆ. ಸದ್ಯ ಈ ಮ್ಯಾಪಲ್ಲಿ ಹಸಿರು ಬಣ್ಣ ಕಾಣ್ತಿದೆಯಲ್ವಾ, ಆ ಜಾಗದಲ್ಲಿ ಮಾತ್ರವೇ ಪ್ಯಾಲೆಸ್ತೇನಿಯರು ನೆಲೆಸಿದ್ದಾರೆ. ಪ್ಯಾಲೆಸ್ತೇನಿನ ವೆಸ್ಟ್ ಬ್ಯಾಂಕ್ ಅಂದ್ರೆ ಈ ಜಾಗದಲ್ಲಿ ಈಗಾಗಲೇ ಇಸ್ರೇಲ್ ಯಹೂದಿಗಳ ಸಂಖ್ಯೆ ಹೆಚ್ಚಿಸಿದೆ. ಆದರೆ ಗಾಜಾ ಪಟ್ಟಿಯಲ್ಲಿ ಹೆಚ್ಚು ಮುಸ್ಲಿಮರಿದ್ದು ಇಲ್ಲಿ ಹಮಾಸ್ ಅನ್ನೋ ತೀವ್ರವಾದಿ ಸಂಘಟನೆಯ ಕಂಟ್ರೋಲ್ ಇದೆ. ಇಸ್ರೇಲ್ ಜೊತೆಗೆ ಪ್ಯಾಲೆಸ್ತೈನ್ ಸರ್ಕಾರ ಸೈಲೆಂಟ್ ಧೋರಣೆ ಹೊಂದಿದ್ರು. ಈ ಗಾಜಾ ಪಟ್ಟಿಯಲ್ಲಿರೋ ತೀವ್ರವಾದಿಗಳು ಆಗಾಗ್ಗೆ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತಲೇ ಇರ್ತಾರೆ. ಜೆರುಸಲೆಮ್ ಅಂತಾರಾಷ್ಟ್ರೀಯ ವಿವಾದಿತ ಪ್ರದೇಶವಾಗಿದ್ರೂ ಅದರ ದೊಡ್ಡ ಭೂಭಾಗದಲ್ಲಿ ಇಸ್ರೇಲ್ ಕಂಟ್ರೋಲ್ ಇದೆ. ಜೆರುಸಲೆಮ್ ತನ್ನ ರಾಜಧಾನಿ ಅಂತ ಕೂಡ ಇಸ್ರೇಲ್ ಘೋಷಿಸಿಕೊಂಡಿದೆ. ದಶಕದೊಳಗೆ ಪುಟಿದೆದ್ದ ಇಸ್ರೇಲ್. 1947ರಲ್ಲಿ ಇಸ್ರೇಲ್ ಸ್ವತಂತ್ರ ದೇಶವಾಗ್ತಿದ್ದಂತೆ ವಿಶ್ವದ ಮೂಲೆ ಮೂಲೆಯಲ್ಲಿ ನೆಲೆಸಿದ್ದ ಯಹೂದಿಗಳು ಇಲ್ಲಿಗೆ ಬಂದ್ರು. ಅಮೆರಿಕ ಸೇರಿದಂತೆ ವಿವಿಧ ದೇಶಗಳು ಹೊಸ ಇಸ್ರೇಲ್ ಕಟ್ಟಲು ನೆರವು ನೀಡಿದ್ವು. ಅದನ್ನ ಚೆನ್ನಾಗಿ ಬಳಸಿಕೊಂಡ ಇಸ್ರೇಲ್ ಕೆಲವೇ ವರ್ಷಗಳಲ್ಲಿ ಸಮೃದ್ಧ ದೇಶವಾಗಿ ಬೆಳೆದು ನಿಲ್ತು. ಈಗ ಟೆಕ್ನಾಲಜಿ, ಶಸ್ತ್ರಾಸ್ತ್ರ,
ಎಲ್ಲದರಲ್ಲೂ ಸೂಪರ್ ಪವರ್ ಆಗಿ ಬೆಳೆದು ನಿಲ್ತು. ಅರಬ್ ದೇಶಗಳು ಎಷ್ಟೇ ಶ್ರೀಮಂತವಾಗಿದ್ರೂ ಇಸ್ರೇಲ್ನ ಟೆಕ್ನಾಲಜಿ ಮುಂದೆ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಸೊ ಅದರ ತಂಟೆಗೆ ಹೋಗೋಕ್ಕೂ ಹಿಂದು ಮುಂದೆ ನೋಡ್ತವೆ. ಫ್ರೆಂಡ್ಸ್, ಇದಾಗಿತ್ತು ಇಸ್ರೇಲ್ ಮತ್ತು ಯಹೂದಿಗಳು ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಮತ್ತೆ ವಾಪಸ್ ಪಡೆದಿದ್ದು ಹೇಗೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಜಾಗದ ನಿಜವಾದ ಹಕ್ಕುದಾರರು ಯಾರು? ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.